ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಆಗಿದೆ, ಆಲ್ರೆಡಿ 7 ಗಂಟೆ ಆಗಿದೆ. ತಿಂಡಿ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ನಾನೊಂದು ಜ್ಯೂಸ್ ಮಾಡಿ ಕುಡಿದು, ಕರಿಬೇವಿನ ಸೊಪ್ಪಿನ ಜ್ಯೂಸ್ ಮಾಡಿ ಕುಡಿದು ನಂತರ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡ್ತಿದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಬನ್ನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಮತ್ತು ಗೋಧಿ ಮಾಡಿಸ್ಲಿಕ್ಕೆ ಗೋಧಿ ತೊಳ್ಕೊಳ್ಳೋಣ ಅಂತ ನಾನು ಬಂದಿದ್ದೀನಿ. ಒಂದು 2 kg ಗೋಧಿ ತರಿಸಿದ್ದೀನಿ. ಮೆಂತ್ಯ ಮುದ್ದೆ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಗೋಧಿ ತಗೊಂಡು ಎಲ್ಲ ಹೇಳಿದ್ರು ಏನಕ್ಕೆ ತೊಳೆದ್ಬಿಟ್ಟು ಮಾಡಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ರಾಗಿ ಆಗ್ಬೋದು ಯಾವುದನ್ನೇ ತೊಳ್ಕೊಳ್ತೀನಿ. ಇದು ಅಷ್ಟೇ ಗೋಧಿನ ನಾನು, ಯಾಕೆಂದರೆ ಸುಮ್ಮನೆ ಅಲ್ಲಿ ಎಲ್ಲ ಇದು ಗೊತ್ತಲ್ಲ ನಿಮಗೇನೆ, ಹೊರಗಡೆ ತರ್ತೀವಿ ಅಂತಂದರೆ ಜಾಸ್ತಿ ದಿನ ಇರಲಿ ಏನು ಹಾಕ್ತಾರೋ ಅಥವಾ ಎಲ್ಲ ಗೋಧಿ ನಾವು ರೈತರಾಗಿ ಇದ್ಕೊಂಡು ನಮಗೆ ಗೊತ್ತಿರುತ್ತೆ. ನಾವು ಈಗ ಜೋಳ, ರಾಗಿ, ಭತ್ತ ಏನೇ ಬೆಳೆದ್ರು ಕೂಡ ನಾವು ಹೆಂಗೆ ಕ್ಲೀನ್ ಮಾಡ್ತೀವಿ ಅಂತ ನೋಡಿ. ತೊಳಿತಾ ಇದ್ರೆ ಇದು ಗಲೀಜು ಬರ್ತಾನೆ ಇರುತ್ತೆ. ಸ್ವಲ್ಪ ನೀರು ನೋಡಿ ಟರ್ನ್ ಹೆಂಗೈತೆ ಅಂತ ಕಲರು. ಹಾಗಾಗಿ ಇದನ್ನ ಸ್ವಲ್ಪ ಚೆನ್ನಾಗಿ ಒಂದು 2 ಸರಿ ತೊಳೆದ್ಬಿಟ್ಟು ಒಣಗಾಕೋಣ ಅಂತ. ನೋಡಿ, ಮತ್ತು ಒಂದು 1/2 kg ಮೆಂತ್ಯ ಸ್ವಲ್ಪ ಹಾಕ್ತೀವಿ ಅಂತೀರ. ಮೆಂತ್ಯ ಮುದ್ದೆ ಅಂದರೆ ಮೆಂತ್ಯ ಜಾಸ್ತಿ ಇರಲೇಬೇಕು. ದೇಹಕ್ಕೆ ತುಂಬಾ ತಂಪು, ಮತ್ತು ಅವ್ರಿಗೆ ಕೂದಲಿಗಾಗ್ಬೋದು, ಮೂಳೆಗಾಗ್ಬೋದು ತುಂಬಾ ಒಳ್ಳೆಯದು ಮೆಂತ್ಯ ಹಾಕೋದ್ರಿಂದ. ಬಾಣಂತಿಯರಿಗೆ ಮೆಂತ್ಯ ಕೊಡೋದ್ರಿಂದ. ಹಾಗಾಗಿ 1/2 kg ಮೆಂತ್ಯ ತಗೊಂಡಿದ್ದೀನಿ. ಎಲ್ಲ ವಾಶ್ ಮಾಡ್ಕೊಬಿಡ್ತೀನಿ. ಮತ್ತು ಇದು ಬಂದು ಉದ್ದಿನಕಾಳು, ಒಂದು 1/2 kg ಉದ್ದಿನಕಾಳು ಕೂಡ ತಗೊಂಡಿದ್ದೀನಿ. ತುಂಬಾ ಅಂದರೆ ಸೊಂಟಕ್ಕೆಲ್ಲ ಬಲ ಬರಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಜೊತೆಲಿ ಸ್ವಲ್ಪ ಕುಸ್ಲಕ್ಕಿನೂ ಹಾಕ್ಕೊಳ್ತಿದ್ದೀನಿ. ಒಂದು 1/2 kgಗಿಂತ ಕಡಿಮೆ ಇದೆ ಕುಸ್ಲಕ್ಕಿ, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಒಂದು 1/4 kg ಅಷ್ಟು. ಇದನ್ನೆಲ್ಲ ನೀಟಾಗಿ ಎಲ್ಲನೂ ವಾಶ್ ಮಾಡಿನೇ ಹಾಕ್ಕೊಳ್ತಾಯಿದ್ದೀನಿ ನಾನು. ಯಾಕೆ ನಮ್ಗೆ ಆರೋಗ್ಯ ಮುಖ್ಯ. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮಾಡ್ತಾ ಇರ್ತೀವಿ. ಅದಕ್ಕಿಂತ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದನ್ನೆಲ್ಲ ಕ್ಲೀನಾಗಿ ನಾವು ತೊಳ್ಕೊಂಡು ಹಾಕೋದು ತುಂಬ ಇನ್ನೂ ಒಳ್ಳೆಯದಲ್ವ, ಅದಕ್ಕೋಸ್ಕರ. ನೋಡಿ, ನೋಡಿ ಈ ರೀತಿ ಎಲ್ಲ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಒಣಗಾಕ್ಬಿಟ್ಟು ಬರೋಣ ಬನ್ನಿ. ನೋಡಿ, ಕುಸ್ಲಕ್ಕಿ, ಕುಸ್ಲಕ್ಕಿ, ಉದ್ದಿನಕಾಳು, ಮೆಂತ್ಯ, ಗೋಧಿ ಇದಿಷ್ಟನ್ನು ಇವಾಗ ನೀಟಾಗಿ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ತೀನಿ. ಈಗ ಏನಪ್ಪ ಒಣಗ್ತಾ ಇರಲಿ, ಒಣಗಿಸ್ಬೇಕು, ಚೆನ್ನಾಗಿ ಒಣಗಬೇಕು. ಬಿಸಿಲಿದೆ ಇವತ್ತಂತೂ, ಹಾಗಾಗಿ ಒಣಗಿಸ್ಕೊಳ್ತೀನಿ ಇಲ್ಲೇ. ಮತ್ತು ತೊಂಡೆಕಾಯಿ ಕೂಡ ತೊಳೆದು ಇಟ್ಕೊಂಡೆ, ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು. ಇದು ಮಧ್ಯಾಹ್ನದ ಅಡುಗೆಗೆ ಮಾಡಬೇಕು. ಮತ್ತು ಉಪ್ಪಿಟ್ಟು ಕೂಡ ರೆಡಿ ಆಯಿತು. ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿದೆ. ಮತ್ತು ಇದು ಬೇರೆ ಮಾಡಿ ತೋರಿಸಿದ್ದೀನಿ. ಉಪ್ಪಿಟ್ಟು ನಮ್ಮ ಮನೆ ಹೆಂಗೆ ಮಾಡ್ತೀನಿ, ವೆಜಿಟೇಬಲ್ಸ್ ಜಾಸ್ತಿ ಹಾಕ್ಕೊಂಡು ಯಾವ ಥರ ಮಾಡೋದು ಅಂತ ಕೂಡ ಅದು ಬೇರೆ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಹಾಕ್ಕೊಳ್ಳ ಪುಟ? ಓಕೆ, ನಿನಗೆ ಬೇರೆ ಹಾಕ್ಕೊಡು, ನೀನು ತಿನ್ನು ಬುಜ್ಜಿಮಾ, ನೀನು ಬೇರೆ ತಿನ್ನು. ನಾನು ತಿಂಡಿಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಪದ್ಮ ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಎಲ್ಲ ಗೂಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದಲ್ಲಿ ಇಟ್ಬಿಡ್ತಾರೆ. ನಾನೆತ್ತಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕು ಇವತ್ತು. ಮತ್ತು ಇದೆಲ್ಲ ಖಾಲಿಯಾಗಿತ್ತು, ರಾಗಿ ಹಿಟ್ಟೆಲ್ಲ ಖಾಲಿಯಾಗಿತ್ತಲ್ವ, ಹಾಗಾಗಿ ಬಾಕ್ಸ್ ಎಲ್ಲ ತೊಳೆಯೋಕೆ ಹಾಕಿದೆ. ಆ ಮೊರದಲ್ಲೆಲ್ಲ ಇನ್ನೂ ಸ್ವಲ್ಪ ಇತ್ತು, ಅದೆಲ್ಲ ಜರಡೆ ಇಟ್ಕೊಬಿಟ್ಟು ಅದೆಲ್ಲ ಅಲ್ಲಲ್ಲೇ ತೊಳೆಯೋಕೆ ಹಾಕ್ಬಿಡ್ತೀನಿ. ನಾನು ಒಂದೇ ಮೈ ಡಬ್ಬಗಳು ಅದು ಇದು ಅಂತ ಹಾಕಲ್ಲ. ಹಾಗಾಗಿ ಒಂದೇ ಸರಿ ಹಾಕೋದ್ರಿಂದ ಅವ್ರಿಗೂ ಹಿಂಸೆ ಆಗುತ್ತೆ. ನಾನು ಯಾವುದ್ಯಾವ್ದು ಅಲ್ಲೆಲ್ಲ ಖಾಲಿ ಆಗುತ್ತೆ ಅವಾಗ ಅಲ್ಲಲ್ಲೇ ಹಾಕ್ಬಿಟ್ರೆ ಅವರು ನೀಟಾಗಿ ತೊಳ್ಕೊಟ್ಬಿಡ್ತಾರೆ. ಇನ್ನು ಈ ಪಾತ್ರೆಗಳೆಲ್ಲ ಜೋಡಿಸ್ಬೇಕು ಇವತ್ತು. ಮತ್ತು ಬಜ್ಜಿ ಬೇಬಿ ಸ್ಕೂಲ್ ಹತ್ರ ಕೂಡ ಹೋಗಬೇಕು, ಏನೋ ಪೇರೆಂಟ್ಸ್ ಮೀಟಿಂಗ್ ಇದೆಯಂತೆ. ಹಾಗಾಗಿ ಇನ್ನು ಸ್ನಾನ ಮಾಡಿಸಿಲ್ಲ. ಬಜ್ಜು ಎಲ್ಲಿದೆಯಾ? ಅಲ್ಲೇ ಹೋಗಿದೆಯಾ? ಬಾ ನೀನು, ಅದು ತುಳಿಬೇಡ, ಅಲ್ಲಿ ಒಣಗಾಕಿರೋದ. ಬಾ ನೀನು ಒಳಗಡೆ ಬಾ, ಬೇಗ ಬಾ. ಇನ್ನು ಸ್ನಾನ ಮಾಡಿಸಿಲ್ಲ, ಇನ್ನೂ ಸ್ನಾನ ಮಾಡಿಸ್ಬೇಕು. ಕೆಲಸಗಳು ತುಂಬ ಇದೆ. ಪಾಪು ಶೈಲು ರೂಮಲ್ಲಿ ಮಲಗಿರ್ಬೋದು ಮೋಸ್ಟ್ಲಿ. ಶೈಲಮ್ಮ ಒಳಗಡೆ ಬರ್ಬೋದಾ? ಏನು ಮಾಡ್ತಿದ್ಯಾ? ಮಲ್ಕಣ್ಣ ಶೈಲು ಪಾಪನ ಮಲಗಿಸ್ತಾ ಇದ್ದಾಳೆ. ಅವನೇನಿಲ್ಲ, ಇಷ್ಟೊತ್ತಿನೆಲ್ಲ ಆಟ ಆಡಿಸ್ಬೇಕಲ್ವ ಸ್ವಲ್ಪ ಹೊತ್ತು. ನೈಟು ಪೂರ ನಿದ್ದೆ ಕೊಟ್ಟಿಲ್ಲ ಶೈಲಿಗೆ, ಯಾಕೆಂದರೆ ಅಳ್ತಾ ಇರಲಿಲ್ಲ, ಆಟ ಆಡ್ತಾಯಿದ್ದ. ನಾನು ಇವಾಗಲೂ ಆಟ ಆಡ್ತಿದ್ನಾ? ಓಕೆ. ರಾತ್ರಿ ಅವ್ರ ಅಮ್ಮ ಮಲಗಿರೋದು 12:30ಗಂತೆ. ನನಗಂತೂ ಗೊತ್ತಿಲ್ಲ ರಾತ್ರಿ. ನಾನು ಆರಾಮಾಗಿ ಮಲಗಿಬಿಟ್ಟಿದ್ದೀನಿ. ನಾನು ರಾತ್ರಿ ಬೇಗ 10 ಗಂಟೆಗೆ ಮಲಗಿಬಿಟ್ಟಿದ್ದೀನಿ.
ಸೇಮ್ ಡ್ಯಾಡಿ ಥರ ನೆಕ್ಕ ಇರೋದು. ಡ್ಯಾಡಿ ಥರ ಇದೆ ಅಂತ ಕಮೆಂಟ್ ಮಾಡಿದಾರಾ? ಒಂದಷ್ಟು ಜನ ಬುಜ್ಜಿ ಥರ. ಇಲ್ಲ, ಅವನು ಇರೋದೇ ಅದೇ ಥರ. ನನ್ನ ಮಗ ಅಂತಾರ, ಇಲ್ಲ ನಮ್ಮ ಮನೆಯವ್ರ ಥರ ಸ್ವಲ್ಪ. ಅವರಿಬ್ಬರು ಹೋಲಿಕೆ ಹೊಂದಿದ್ದಾರೆ ಅಲ್ವಾ, ಹಂಗಾಗಿ ಇವನು ಕೂಡ ಸೇಮ್ ಸ್ವಲ್ಪ ಹಂಗೆ ಇದ್ದಾನೆ. ಅವ್ರ ಡ್ಯಾಡಿ ನಾನು ಹೇಳಿಲ್ಲ, ಅವ್ನು ಹುಟ್ಟಿದ ತಕ್ಷಣ ಹೇಳಿದೆ ನೀವು ಡ್ಯಾಡಿ ಥರ ಹುಟ್ಟಿದ್ದಾನೆ ಕಣೆ ಅಂತ. ಅಂದರೆ ಫೀಚರ್ಸ್ ಸ್ವಲ್ಪ ಮೂಗು ಮುಖ ವಿಶು ನೋಡ್ಬಿಟ್ಟು ಡ್ಯಾಡಿ ಥರ ಅಂತ ಇದ್ರು ವಿಶುನ. ನಮಗೆ ಇಬ್ರು ವಿಶು ಡ್ಯಾಡಿ ಇಬ್ರು ಥರನೂ ಕಾಣಿಸ್ತಾನೆ. ವಿಶು ಥರ ಹೆಂಗೋ ಬೆಳೀಲಿ. ಬುಜ್ಜಿ ಬೇಬಿದು ಸ್ಕೂಲ್ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬುಜ್ಜಿ ಬೇಬಿದು ಪೇರೆಂಟ್ಸ್ ಮೀಟಿಂಗ್ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸ್ಲಿಪ್ಪರಲ್ಲಿ ನಂದು ಇಲ್ಲಿದೆ. ಬಂದ್ಲುವ ಅಂದರೆ ಇಲ್ಲಿಂದ ಆಟೋನೇ ಮಾಡ್ಕೊ, ಹತ್ರನೇ ಸ್ವಲ್ಪ 1 ಕಿಲೋಮೀಟ್ರ್ ಆಗ್ಬೋದು. ಸ್ವಲ್ಪನೇ ದೂರನಾ? ಚಪ್ಪಲ್ ನೋಡಲಿ, ಅದೊಂದು kg ಹಾಕಿ ಹಣ್ಣು, ನಾನು ಹೇಳ್ತೀನಿ. ಖುಷ್ ಬಾ. ಬುಜ್ಜಿ ಬೇಬಿ ಸ್ಕೂಲ್ ಮೀಟಿಂಗ್ ಮುಗೀತು ಇಲ್ಲಿ. ಮತ್ತು ಇವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಳ್ಳೋಣ ಅಂತ ಬಂದೆ. ಆಪಲು, ಇದು ಸೀಬೆಹಣ್ಣು, ಟೋಟಲ್ ಗೊತ್ತಾ? ಅರ್ಧ kg ಕೊಡಿ. ಮೀಡಿಯಮ್ ಹಾಕಿ, ದಪ್ಪ ಬೇಡ ಜಾಸ್ತಿ. ಎಷ್ಟು kg ಅದು? ಯಾಕೆ ಅದು ಹಾಳಾಗಿರೋದು 35, ಇದಕ್ಕೆ 40, ಕಡಿಮೆ ಅಲ್ವಾ? ಇದೇ 30 ಇದೆಯಲ್ಲ, ಯಾಕಷ್ಟೊಂದು ಹೇಳ್ತಿದ್ದೀರಾ? ಎಲ್ಲ ಜಾಸ್ತಿ ಹೇಳ್ತಿದ್ದೀರಾ. ಎಷ್ಟಾಯಿತು? ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ಕರಿಬೇವಿನ ಸೊಪ್ಪಿನ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪಿನ ಜ್ಯೂಸ್ ನಾನು ಯಾವ ಥರ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಕರಿಬೇವಿನ ಸೊಪ್ಪಿನ ಜ್ಯೂಸ್ಗೆ 1 ನೆಲ್ಲಿಕಾಯಿ ಕೂಡ ತಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಎಷ್ಟು ಕರಿಬೇವಿನ ಸೊಪ್ಪು ತಗೊಳ್ತೀನಿ. ಇದು ಸ್ವಲ್ಪ ದೊಡ್ಡದಿದೆ, ಹಂಗಾಗಿ ಇದು 2 ಕಡ್ಡಿ ತಗೊಂಡ್ರೆ ಬೇಜಾನು. ಇನ್ನೂ ಸಣ್ಣದು ಇರ್ತಿದೆ ಅಂದರೆ ಸ್ವಲ್ಪ 4 ಹಾಕ್ಕೊಳ್ಳಿ. ಇದರಲ್ಲಿ 2 ಕಡ್ಡಿ ತಗೊಂಡ್ರೆ ಸಾಕು. ನೋಡಿ ಎಷ್ಟು ದೊಡ್ಡದಿದೆಯೋ, 2 ಕೂಡ ವಾಶ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ನೆಲ್ಲಿಕಾಯಿನ ಕಟ್ ಮಾಡಿ ಅದು ಹಾಕ್ಕೊಳ್ತೀನಿ ನಾನು. ಸಾಕು, ಇಷ್ಟು ಪೀಸ್ ಮಾಡಿದ್ರೆ ಅದೆಲ್ಲ ಮಿಕ್ಸಿಗೆ ಹಾಕಿದ್ರೆ ಎಲ್ಲ ನೈಸ್ ಆಗುತ್ತೆ. ಇದು ದಪ್ಪ ಇದೆ, ಹಂಗಾಗಿ 1 ಹಾಕ್ಕೊಳ್ತೀನಿ. ನೀವು 2 ಬೇಕಾದರೂ ಹಾಕೋಬೋದು. ಚೆನ್ನಾಗಿರುತ್ತೆ, ಕುಡಿಯಲಿಕ್ಕೆ ಕೂಡ ಚೆನ್ನಾಗಿರುತ್ತೆ. ಕೋಲ್ಡ್ ಬಾರೋ, ಹೊರಗಡೆ ಹೋಗ್ಬೇಡ. ನೆಲ್ಲಿಕಾಯಿ, ಕರಿಬೇವು ನೋಡಿ. ನಾನು ಇನ್ನೊಂದು ಕಡ್ಡಿ ತೊಗೊಂಡು ಹಾಕ್ಕೊಂಡೆ, ಜಾಸ್ತಿನೇ ತಗೊಂಡೆ. ಸ್ವಲ್ಪ ಕರಿಬೇವು ಜಾಸ್ತಿ ತಗೊಂಡ್ರಷ್ಟು ತುಂಬಾ ಒಳ್ಳೆಯದು. ಇದು ನಮ್ಮ ದೇಹದಲ್ಲಿರೋ ಕೊಬ್ಬನ್ನ ಕರಗಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದೆರಡು ಕೂಡ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಕೂಡ ಸೇರಿಸ್ಕೊಳ್ತಿದ್ದೀನಿ ನಾನು. ಬೀಜ ಎಲ್ಲ ತೆಗೆದುಬಿಟ್ಟು ಒಂದು ಅರ್ಧ ನಿಂಬೆಹಣ್ಣು, ಹಾಗೆಯೇ 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಇಂಗು, ಮತ್ತು 1-2 ಕಾಳು ಮೆಣಸು, 2ರಿಂದ 3 ಕಾಳು ಮೆಣಸು, 1 ಚಿಟಿಕೆ ಅರಿಶಿನ, ಜಾಸ್ತಿ ಬೇಡ, ಸ್ವಲ್ಪ. ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ. ಇದನ್ನೆಷ್ಟು ಕೂಡ ಸ್ವಲ್ಪ. ಇವಾಗ ಬೆಳಗ್ಗೆ ಕುಡಿಯಲಿಕ್ಕೆ ಒಬ್ಬರಿಗೆ ಕೋಲ್ಡ್ ಆಗುತ್ತೆ, ಆಗಲ್ಲ, ನಾವು ಶೀತ ಅನ್ನೋರು ಬಿಸಿ ನೀರನ್ನ ಹಾಕೋಬಹುದು. ನಾನು ಇಲ್ಲಿ ಬಿಸಿ ನೀರನ್ನ ತಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಆ ನೀರನ್ನ ಸೇರಿಸ್ಕೊಳ್ಳಿ.
ಇವಾಗ ನಾನು ಜ್ಯೂಸ್ ಮಿಕ್ಸಿನ ತಗೊಳ್ತೀನಿ, ಜ್ಯೂಸ್ ಮಾಡೋ ಮಿಕ್ಸಿನ ತಗೊಳ್ತೀನಿ. ನೀವು ಒಂದು ಮಾಮೂಲಿ ಮಿಕ್ಸಿ ಇದ್ದರೆ ಮಾಮೂಲಿ ಜಾರಿಗೆ ಮಾಡ್ಕೋಬೋದು, ತೊಂದರೆ ಇಲ್ಲ. ಓಕೆ, ಆಫ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಜನ ಅನ್ಬೋದು ಇದು ಹೇಗೆ ಕುಡಿಯೋದು ಮತ್ತು ಎಲ್ಲ ಒಗ್ರೊಗ್ರಾಗಿರುತ್ತೆ ಅಂತೆಲ್ಲ ಅಂದ್ಕೊಳ್ತೀರಲ್ವ. ಇದು ಒಗ್ರಾಗಿದ್ರು ಕೂಡ ಈಗ ಮೆಡಿಷನ್ ತಗೊಳ್ತೀವಿ ನಾವು, ಅದೆಲ್ಲ ಕುಡಿಯೋದಿಲ್ವ, ಅಷ್ಟೇನು ಒಗ್ರ ಆಗಿದೆಯಪ್ಪ ಕುಡಿಯೋಕ್ಕೆ ಆಗಲ್ಲ, ಆ ರೀತಿ ಏನಿಲ್ಲ, ಆರಾಮ್ಸಿ ಕುಡಿಬೋದು ಗೊತ್ತಾ, ಚೆನ್ನಾಗಿರುತ್ತೆ. ಅದು ಎಲ್ಲನೂ ಹಾಕಿರ್ತೀವಲ್ಲ ಅದರಲ್ಲಿ, ಹಂಗಾಗಿ ಈಗ ಈ ಥರ ಒಂದು ಜಾಲರಿ ತಗೊಂಡು ನೀಟಾಗಿ ಸೋಸ್ಕೋಬೋದು. ನೋಡಿ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕು. ಕರಿಬೇವು ಸೊಪ್ಪಿನ ಜ್ಯೂಸ್ ರೆಡಿ. ನೀವು ಕೂಡ ಒಂದು ಸರಿ ಮಾಡಿ, ಒಂದು ಹಿಡ್ದಂಗೆ ಸತತವಾಗಿ 1 ತಿಂಗಳಿಂದ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಏನು ಕೊಲೆಸ್ಟ್ರಾಲ್ ಇರುತ್ತೆ ಅದೆಲ್ಲ ನಿಜವಾಗಲೂ ಕರಗುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ, ನಿಮ್ಮ ಫೇಸ್ ಕೂಡ ಗ್ಲೋ ಆಗುತ್ತೆ. ಓಕೆ, ಬಾಯ್.